ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಏರಿಕೆಯಾದಂತೆ ಮಣ್ಣಿನ ಮಡಿಕೆಗಳಿಗೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿರುವಂಥದ್ದು. ನಾನು ಇವತ್ತು ಕೋಲಾರದ ಕುಂಬಾರ ಬೀದಿಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಈ ಒಂದು ಇಡೀ ರಸ್ತೆ ಪೂರ್ತಿ ಮಣ್ಣಿನ ಮಡಿಕೆಗಳ ಮಾರಾಟಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿರುವಂಥದ್ದು. ಹಾಗಾಗಿ ಈ ಬೀದಿಯನ್ನು ಕುಂಬಾರ ಬೀದಿ ಅಂತ ಹೇಳಿ ಕರೀತಾರೆ. ಮತ್ತು ಏನು ಬೇರೆ ಕಾಲದಲ್ಲಿ ಅಷ್ಟಾಗಿ ಮಣ್ಣಿನ ಮಡಿಕೆಗಳಿಗೆ ವ್ಯಾಪಾರ ಇರೋದಿಲ್ಲ. ಆದರೆ ಈಗ ಸಮ್ಮರ್ ಇರೋದ್ರಿಂದ ಮಣ್ಣಿನ ಮಡಿಕೆಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಅದರಲ್ಲೂ ಮಣ್ಣಿನ ಮಡಿಕೆಗಳಲ್ಲಿ ಇಟ್ಟಂಥ ನೀರನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಒಂದು ವಿಶೇಷ. ಜೊತೆಗೆ ಫ್ರಿಡ್ಜ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಇದು ಸಾಕಷ್ಟು ಚೆನ್ನಾಗಿರುತ್ತೆ. ಮತ್ತು ಆ ಮಣ್ಣಿನ ಮಡಿಕೆಗಳಲ್ಲಿ ಇಟ್ಟಂಥ ನೀರನ್ನು ಕುಡಿತಾ ಇದ್ದರೆ ಆ ಒಂದು ಮಣ್ಣಿನ ಫ್ಲೇವರ್ ಏನಿರುತ್ತೆ ಅದು ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಇದು ಪುರಾತನ ಕಾಲದಿಂದ ಬಂದಿರುವಂಥ ಒಂದು ವಿಧಾನ. ಮಣ್ಣಿನ ಮಡಿಕೆಗಳಲ್ಲಿ ಇಟ್ಟಂಥ ನೀರು ಸಾಕಷ್ಟು ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಇದನ್ನು ಇಷ್ಟಪಡ್ತಾರೆ. ಮತ್ತು ಈ ಮಣ್ಣಿನ ಮಡಿಕೆಗಳ ತಯಾರಕರೇನಿದ್ದಾರೆ ಅವರು ಕೂಡ ಸಾಕಷ್ಟು ಅಪ್ಡೇಟ್ ಆಗಿದ್ದಾರೆ. ನಾವು ನೋಡ್ಬೋದು, ಈ ಒಂದು ಮಣ್ಣಿನ ಮಡಿಕೆಗಳಲ್ಲೇ ಫ್ಲಾಸ್ಕನ್ನು ಮಾಡಿದ್ದಾರೆ. ಜೊತೆಗೆ ಈ ರೀತಿಯ ವಿಶೇಷವಾದಂಥ ವಸ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗೇನು ಪ್ಲಾಸ್ಟಿಕ್ಗಳಲ್ಲಿ ಬರುತ್ತೆ ಅದೇ ರೀತಿ ಇಲ್ಲಿ ಹಾಟ್ ಬಾಕ್ಸನ್ನು ನಾವು ನೋಡ್ಬೋದು. ಈ ಹಾಟ್ ಬಾಕ್ಸು ಕೂಡ ವಿಶೇಷವಾಗಿ ಮಾಡಿರುವಂಥದ್ದು. ಜೊತೆಗೆ ನೀರಿನ ಬಾಟಲ್ಗಳೇನು ಬರುತ್ತೆ ಆ ಬಾಟಲ್ಗಳನ್ನು ಕೂಡ ನಾವು ಇಲ್ಲಿ ನೋಡೋದಾದರೆ ಈ ಕಪ್ಸ್ ಇರ್ಬೋದು, ಬಾಟಲ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ವಿಶೇಷವಾಗಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ಅಟ್ರಾಕ್ಟಿವ್ ಆಗಿರೋದ್ರಿಂದಾಗಿ ಜನನೂ ಕೂಡ ಇದನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಇಷ್ಟಪಡ್ತಾರೆ ಮತ್ತು ಮುಂದೆ ಬರ್ತಾ ಇದ್ದಾರೆ. ಹೇಗೆಲ್ಲ ಇದೆ ಈ ಒಂದು ಸಮ್ಮರ್ನಲ್ಲಿನ ವ್ಯಾಪಾರ ಅನ್ನೋದನ್ನು ಮಾತಾಡೋದಕ್ಕೆ ಇಲ್ಲಿ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಬೇಸಿಗೆ ಹೇಗೆ ನಡೀತಾ ಇದೆ ವ್ಯಾಪಾರ ಅದು ಅಂತ? ಬೇಸಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೇಸಿಗೆನೂ ಜಾಸ್ತಿ ಇದೆ, ವ್ಯಾಪಾರ ಸ್ವಲ್ಪ ಪರವಾಗಿಲ್ಲ. ಸಾಯಂಕಾಲ ಹೋದ್ರೆ ಒಂದು ಸ್ವಲ್ಪ ಆಗುತ್ತೆ ವ್ಯಾಪಾರ. ಈಗ ಸಮ್ಮರ್ ಸ್ಟಾರ್ಟ್ ಆದಾಗಲಿಂದ ವ್ಯಾಪಾರ ಚೆನ್ನಾಗಿದೆ. ಮತ್ತು ಏನೆಲ್ಲ ವೆರೈಟೀಸ್ ಬಂದಿದೆ ಹೊಸದಾಗಿ? ಸ್ಟಾರ್ಟ್ ಆದಾಗಿಂದ ನಮ್ಗೆ ಸ್ವಲ್ಪ ವ್ಯಾಪಾರ ಆಗುತ್ತೆ. ಮಾಮೂಲಿ ಟೈಮಲ್ಲಾದರೆ ಅಷ್ಟಕ್ಕಷ್ಟೇ. ಈಗ ವಾಟರ್ ಬಾಟಲು, ಫಿಲ್ಟರ್ಸು, ಮಡಕೆಗಳಿಗೆ ಜಾಸ್ತಿ ಬೇಡಿಕೆ ಇದೆ. ಬಿಸಿ ಜಾಸ್ತಿ ಇರೋದ್ರಿಂದ ಮಡಕೆಗಳು ಜಾಸ್ತಿ ಸ್ವಲ್ಪ ಇದಾಗ್ತಾ ಇದೆ ನಮಗೆ. ವೆರೈಟೀಸ್ ಅಂದರೆ ಅದರಲ್ಲಿ ಒಂದೊಂದು ಕಡೆದು ಒಂದೊಂದು ವೆರೈಟಿ ಇದೆ. ಗುಜರಾತ್ ಐಟಮ್ ಸಿಗುತ್ತೆ, ಕಲರ್ ಫಿಲ್ಟರ್ ಸಿಗುತ್ತೆ, ಕುಕ್ಕಿಂಗ್ ಐಟಮ್ ಸಿಗುತ್ತೆ, ವಾಟರ್ ಬಾಟಲ್, ಜಗ್ಗು, ಮತ್ತು ನಮ್ಮ ಕಡೆದು ಈ ಥರ ಫಿಲ್ಟರ್ಸ್ ಎಲ್ಲ ಸಿಗುತ್ತೆ. ಈಗ ಎಲ್ಲ ಹೊರಗಡೆಯಿಂದ ತರಿಸೋದು, ನಾವೇನು ಮಾಡಲ್ಲ. ಈ ಕಡೆ ಮಾಲೂರು, ಹೋಳೂರು ಈ ಕಡೆಯಿಂದ ನಾವು ತಂದು ಮಾರಾಟ ಮಾಡ್ತೀವಿ. ರೇಟು 250 ಸ್ಟಾರ್ಟ್ ಆಗುತ್ತೆ. ಮಾಮೂಲಿ ಅರವೆ ಆದರೆ 250, 280 ಆ ಥರ ರೇಟ್ ಜಾಸ್ತಿ ಇದೆ. 850, 950ವರೆಗೂ ಇದಾವೆ ಅರವೆಗಳೀಗ. ಅಂದರೆ 25 ಲೀಟ್ರು ನೀರು ಇಡಿಸೋದು, 12 ಲೀಟ್ರು, 10 ಲೀಟ್ರು ಆ ಥರ ನೀರು ಇಡಿಸೋದೆಲ್ಲ ಸಿಗುತ್ತೆ ಈಗ ನಮಗೆ. ಪರವಾಗಿಲ್ಲ, ಇನ್ನೂ ಇಲ್ಲ, ಪರವಾಗಿಲ್ಲ. ಇದು ವ್ಯಾಪಾರಸ್ಥರ ಮಾತು. ಅಂದರೆ ಬೇಸಿಗೆ ಕಾಲ ಆರಂಭ ಆದಾಗಲಿಂದನೂ ಕೂಡ ಮಡಿಕೆ ವ್ಯಾಪಾರಿಗಳಿಗೆ ಉತ್ತಮವಾದಂಥ ವ್ಯಾಪಾರ ನಡೀತಾ ಇದೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.